ಇಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಮಹತ್ವದ ಸಭೆ ಜರುಗಲಿದೆ. ಎರಡೂ ಬಣಗಳಿಂದ ಚಾರ್ಜ್ ಶೀಟ್ ಸಲ್ಲಿಕೆಗೆ ಸಿದ್ಧತೆಯನ್ನ ಮಾಡಲಾಗಿದೆ. ಸಿದ್ದರಾಮಯ್ಯ ಬಣದ ಚಾರ್ಜ್ ಶೀಟ್ ಏನು, ಡಿಕೆಶಿ ಬಣದ ವಾದ ಏನು, ಡಿಕೆ ಶಿವಕುಮಾರ್ ಈ ವೇಳೆ ಕೌಂಟರ್ ಕೊಡ್ತಾರಾ ಅನ್ನೋದು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ಇನ್ನು ಈ ಕಾಂಗ್ರೆಸ್ ಪವರ್ ಫೈಟ್ನಲ್ಲಿ ಸಿಎಂ ಬಣದ ಚಾರ್ಜ್ ಶೀಟ್ ಏನು ಅಂತ ನೋಡ್ತಾ ಹೋಗೋಣ. ಸರ್ಕಾರ ಬಂದಾಗಿನಿಂದಲೂ ಬರೀ ಅಧಿಕಾರ ಹಂಚಿಕೆಯದ್ದೇ ಚರ್ಚೆ ನಡೀತಾ ಇದೆ. ಸರ್ಕಾರ ಬಂದಾಗಿಂದಾನು ಬರೀ ಅಧಿಕಾರದ ಹಂಚಿಕೆಯದ್ದೇ ಚರ್ಚೆ ನಡೀತಾ ಇದೆ ಅನ್ನೋದು ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಇನ್ನು ಸಿಎಂಗೆ ಅಧಿಕಾರ ನಡೆಸೋಕೆ ಬಿಡದೆ ಡಿಕೆಶಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಹಸ್ತಕ್ಷೇಪವನ್ನ ಮಾಡ್ತಿದ್ದಾರೆ ಅನ್ನೋಂಥದ್ದನ್ನು ಸಹ ಉಲ್ಲೇಖವನ್ನ ಮಾಡಲಿದ್ದಾರೆ. ಜೊತೆಗೆ ಡಿಕೆಶಿ ಓವರ್ಟೇಕ್ ಪ್ರವೃತ್ತಿ ಕಡಿಮೆ ಮಾಡಿಕೊಳ್ಬೇಕು ಅನ್ನೋದು ಸಹ ಸಿಎಂ ಬಣದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಬಹುದು. ತಾವು ಇನ್ನೊಂದು ಪವರ್ ಸೆಂಟರ್ ಅಂತ ಬಿಂಬಿಸ್ತಿದ್ದಾರೆ ಡಿಕೆ ಶಿವಕುಮಾರ್ ಅಂತಾನು ಸಹ ಇವರು ಕಂಪ್ಲೇಂಟ್ ಮಾಡಬಹುದು. ಪವರ್ ಶೇರ್ ಗೊಂದಲಕ್ಕೆ ನೀವು ಸ್ಪಷ್ಟತೆಯನ್ನ ಕೊಡಬೇಕು. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ರಾಜ್ಯ ಪ್ರವಾಸವನ್ನ ಮಾಡ್ತಾ ಇಲ್ಲ, ಕಾರ್ಯಕರ್ತರ ಅಹವಾಲನ್ನ ಅವರು ಕೇಳ್ತಾ ಇಲ್ಲ ಅಂತಾನು ಸಹ ಇವರು ಉಲ್ಲೇಖ ಮಾಡಬಹುದು. ಆ ಚಾರ್ಜ್ ಶೀಟ್ನಲ್ಲಿ ಡಿಕೆಶಿಯಿಂದ ಎಲ್ಲದರಲ್ಲೂ ಏಕಪಕ್ಷೀಯ ನಿರ್ಧಾರವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ಸ್ಥಳೀಯವಾಗಿ ಬಗೆಹರಿಯಬಹುದಾದ ವಿಚಾರಗಳನ್ನು ಸಹ ಹೈಕಮಾಂಡ್ ಮಟ್ಟಕ್ಕೆ ಕೊಂಡೊಯ್ತಿದ್ದಾರೆ. ಇಲ್ಲೇ ಬಗೆಹರಿಸಬಹುದಾದಂತನೂ ಸಹ ಹೈಕಮಾಂಡ್ಗೆ ವರೆಗೂ ತಗೊಂಡು ಹೋಗ್ತಿದ್ದಾರೆ. ರಾಜ್ಯದ ಹಿರಿಯ ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ. ರಾಜ್ಯದ ಹಿರಿಯ ನಾಯಕರು ಇದ್ದಾರೆ, ಅವರನ್ನ ವಿಶ್ವಾಸಕ್ಕೆ ತಗೊಳ್ತಾ ಇಲ್ಲ. ಸಮುದಾಯದ ಸಚಿವರು ಒಟ್ಟಿಗೆ ಊಟ ಮಾಡೋದು ತಪ್ಪ ಅನ್ನುವಂತಹ ಪ್ರಶ್ನೆಯನ್ನು ಸಹ ಇವರು ಹಾಕಬಹುದು. ಇದು ಸಿಎಂ ಬಣದ ಚಾರ್ಜ್ ಶೀಟ್. ಇನ್ನು ಡಿಕೆಶಿ ಬಣದ ಚಾರ್ಜ್ ಶೀಟ್ ಏನು ಅಂತ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ಪ್ರತ್ಯೇಕ ಸಭೆ, ಪವರ್ ಶೇರ್ ಬಗ್ಗೆ ಬಹಿರಂಗವಾಗಿ ಮಾತನಾಡೋದು ಸರಿಯಲ್ಲ ಅನ್ನುವಂಥದ್ದು ಇವರ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಬಹುದು. ಇದೇ ನೆಪದಲ್ಲಿ ಸಚಿವರಿಂದ ಡಿನ್ನರ್ ಕೂಟ ಪರಂಪರೆ ನಿಲ್ಬೇಕು ಅನ್ನುವಂಥದ್ದನ್ನು ಸಹ ಇವರು ಉಲ್ಲೇಖ ಮಾಡುವಂತಹ ಸಾಧ್ಯತೆ ಇದೆ. ಜಾತಿ ಜನಗಣತಿ ಸಭೆ ವರದಿಗೆ ಒತ್ತಾಯವನ್ನ ಹಾಕ್ತಿದ್ದಾರೆ. ಇದರಿಂದ ಗೊಂದಲ ಸೃಷ್ಟಿಯಾಗ್ತಾ ಇದೆ. ನಮ್ಮಲ್ಲೇ ಇದು ಗೊಂದಲವನ್ನ ಸೃಷ್ಟಿ ಮಾಡೋಕೆ ಕಾರಣ ಆಗ್ತಿದೆ. ಸಿಎಂ ಸ್ಥಾನ, ಕೆಪಿಸಿಸಿ ಸ್ಥಾನದ ಬಗ್ಗೆಯೇ ಚರ್ಚೆ ನಡೀತಾ ಇದೆ. ಮಾತು ಹೆಚ್ಚಾಗ್ತಾ ಇದೆ. ಮಾತು ಮಿತಿಲಿ ಇರಬೇಕು, ಆದ್ರೆ ಹೆಚ್ಚಾಗ್ತಾ ಇದೆ. ಪವರ್ ಶೇರ್ ಒಪ್ಪಂದ ಆಗಿದ್ರೆ ಎಲ್ರಿಗೂ ಇದು ಗೊತ್ತಾಗಬೇಕು ಅನ್ನುವಂಥದ್ದನ್ನು ಸಹ ಡಿಕೆಶಿ ಬಣದ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಲಿದ್ದಾರೆ. ಅಲ್ಲ, ನಮಗಿನ್ನೂ ಅಜೆಂಡಾ ಏನು ಅಂತ ಗೊತ್ತಿಲ್ಲ. ಶಾಸಕರ ಸಮಸ್ಯೆಗಳು ಜೊತೆಗೆ ಈ ಜಾತಿ ಜನಗಣತಿ ಬಡ್ಜೆಟ್ ಬರ್ತಾ ಇದೆಯಲ್ಲ, ಚರ್ಚೆಗಳು ಆಗ್ಬೋದು. ನನಗಿನ್ನೂ ಪತ್ರ ತಲುಪಿಲ್ಲ. ಕಾನೂನು ಸಲಹೆಗಾರರು ಸಲಹೆಗಳನ್ನು ತೆಗೆದುಕೊಂಡು ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ನಾನು ಬೇಕಂತ ಕೇಳಿಲ್ಲ, ಅವ್ರು ಕೊಡ್ತೀವಿ ಅಂದ್ರೆ ತಗೋತೀನಿ ಅಂತ ಹೇಳಿರೋದು ನಾನು ಅಷ್ಟೇ. ಅವರು ಅಧ್ಯಕ್ಷರಿಗೆ ಕೊಡ್ತೀನಿ ಅಂದ್ರೆ ನಾನು ಆಗ್ಲಿಕ್ಕೆ ಸಿದ್ಧ ಇದ್ದೀನಿ, ಮಂತ್ರಿ ಕೆಲಸ ಬಿಡ್ಲಿಕ್ಕೆ ಸಿದ್ಧ ಇದ್ದೀನಿ ಅಂತ ಹೇಳಿದ್ದೀನಿ ಹೊರತು ನನ್ನ ಅಧ್ಯಕ್ಷ ಮಾಡಿ ಅಂತ ನಾನು ಎಲ್ಲೂ ಅರ್ಜಿ ಹಾಕೊಂಡು ಎಲ್ಲೂ ಕೇಳೋಂಥ ಪ್ರಮೇಯ ಏನಿಲ್ಲ. ನಾನು ಮಾಡೋದು ಇಲ್ಲ ಅದನ್ನು. CLP ನಡೀತದೆ. CLP ಚರ್ಚೆ ಮಾಡಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಸುರ್ಜೇವಾಲ ಅವ್ರು ಬರ್ತಾರೆ, ಬಂದಮೇಲೆ ಅವರೆಲ್ಲನೂ ಕೂಡ ಹೇಳಿದ ಮೇಗೂ ಅರ್ಥ ಆಗ್ತದೆ ನಮ್ಗೆ ಯಾರ್ಯಾರು ಬರ್ತಾರೆ. ಸುರ್ಜೇವಾಲ ಅವ್ರು ಬಂದು CLPಯಲ್ಲಿ ಡಿಸ್ಕಷನ್ ಮಾಡ್ತಾರೆ. ತದನಂತರ ಯಾರ್ಯಾರು ಬರ್ತಾರೋದು ನಮಗೆ ಗೊತ್ತಾಗ್ತದೆ. CLP ಅಜೆಂಡಾ ಏನು ಅಂತ ನಮ್ಗೆ ಹೇಳಿಲ್ಲ. CLP ಕರೆದಿದ್ದಾರೆ ಅಷ್ಟೇ. ಹೈಕಮಾಂಡ್ ಅವರು CLP ಮೀಟಿಂಗ್ ಕರೆದಿದ್ದು ಇದು CLP ನಾಯಕರು